ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಗೆಡ್ಡೆಯ ಒಂದು ರುಚಿಯಾದ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಕೆಸುವಿನ ಗೆಡ್ಡೆಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆ ತೆಗೆದು ವೃತ್ತಾಕಾರವಾಗಿ ಕಟ್ ಮಾಡಿಕೊಳ್ಬೇಕು. ಇದು ತುಂಬಾ ತುರಿಸ್ತದೆ, ಹಾಗಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಕಟ್ ಮಾಡಿ. ಈಗ ನೋಡಿ, ನಾನು ಇಲ್ಲಿ ವೃತ್ತಾಕಾರವಾಗಿ ಕಟ್ ಮಾಡಿ ತಂದಿದ್ದೇನೆ. ಸಿಪ್ಪೆ ಎಲ್ಲ ತೆಗೆದಿದ್ದೇನೆ ನೋಡಿ. ಈಗ ಇದನ್ನು ತೊಳೆದುಕೊಳ್ಬೇಕು. ನೀರಿನಲ್ಲಿ ಹಾಕಿದ್ದೇನೆ. ಈಗ ಒಂದು ಯಾವುದಾದ್ರೂ ಒಂದು ಚಿಮಟದ ಸಹಾಯದಿಂದ ಅದನ್ನು ತೊಳೆದುಕೊಳ್ಳಿ. ಕೈಯಿಂದ ತೊಳೆದ್ರೆ ಕೈ ತುರಿಸಲಿಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ನಾನು ಒಂದು ಚಿಮಟದ ಸಹಾಯದಿಂದ ಇದನ್ನು ತೊಳಿತಾ ಇದ್ದೇನೆ. ಎಲ್ಲ ತುಂಡುಗಳನ್ನು ತೊಳೆದು ತಗೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಬೇಯಿಸಿದರೆ ಜಾಸ್ತಿ ತುರಿಸುವುದಿಲ್ಲ ಅದು, ಅದಕ್ಕಾಗಿ ಬೇಯಿಸುವುದು. ಒಂದು ಪಾತ್ರೆಯೊಳಗೆ ಕೆಸುವಿನ ತುಂಡುಗಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಹುಣಸೆ ರಸ ಹಾಕಬೇಕು. ನಾನಿಲ್ಲಿ ವಾಟೆ ಹುಳಿ ಅಂತಾರೆ ನೋಡಿ, ಅದರ ಪೌಡರನ್ನು ಹಾಕ್ತಾ ಇದ್ದೇನೆ. ಉಂಡೆ ಹುಳಿ ಅಂತಾರೆ ನೋಡಿ, ಅದರ ಪೌಡರ್ ಹಾಕಿದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕಿಡುವ. ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಭಾಳ ಹೊತ್ತು ಬೇಯಿಸಲಿಕ್ಕಿಲ್ಲ, ಕರಗಿ ಹೋಗ್ತದೆ ಅದು. ಸ್ವಲ್ಪನೇ ಬೇಯಿಸೋದು. ಸ್ವಲ್ಪ ಮೆತ್ತಗಾಗಿದೆ ಅಂತ ಆಗುವಾಗ ಅದನ್ನು ತೆಗೆದ್ರೆ ಆಯಿತು, ಗಾಳಿಸಿ ತೆಗೆದ್ರೆ ಆಯಿತು. ನೋಡಿ, ಈಗ ನಾನು ಗಾಳಿಸಿ ತಂದಿದ್ದೇನೆ ನೋಡಿ. ಸ್ವಲ್ಪ ಮೆತ್ತಗಾಗಿದೆ ನೋಡಿ. ಇದು ಇಷ್ಟ ಆದರೆ ಸಾಕು. ಅರ್ಧ ಬೆಂದಿದ್ರೆ ಸಾಕಾಗ್ತದೆ. ಈಗ ಇನ್ನೊಂದು ಸಣ್ಣ ಪ್ಲೇಟ್ ಒಳಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ 2.5 ಚಮಚ ಮೆಣಸಿನ ಹುಡಿ ಹಾಕಿದ್ದೇನೆ. ಹಾಗೆ ಅರ್ಧ ಚಮಚ ಅರಶಿನ ಹುಡಿ ಮತ್ತು ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳಿ. ನಾನಿಲ್ಲಿ ಉಂಡೆ ಹುಳಿಯ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನಿಂಬೆ ಹಣ್ಣನ್ನು ಬೇಕಿದ್ರೂ ಹಿಂಡಿಕೊಳ್ಬೋದು. ಹಾಗೆ ಸ್ವಲ್ಪ ಉಪ್ಪು ಮೊದಲೇ ಸ್ವಲ್ಪ ಹಾಕಿದ್ದೇವೆ, ಹಾಗಾಗಿ ಒಂದು ಸ್ವಲ್ಪನೇ ಉಪ್ಪು ಹಾಕಿದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ತಯಾರಿಸಿಕೊಳ್ಬೇಕು. ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಈ ಪೇಸ್ಟನ್ನು ಕೆಸುವಿನ ತುಂಡಿಗೆ ಹಚ್ಚಲಿಕ್ಕುಂಟು, ಹಾಗಾಗಿ ಬಹಳ ತೆಳ್ಳಗೆ ಮಾಡಬೇಡಿ. ಸ್ವಲ್ಪ ದಪ್ಪ ಪೇಸ್ಟ್ ಮಾಡಬೇಕು. ನೋಡಿ ಈ ಥರ ದಪ್ಪ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈ ಕೆಸುವಿನ ತುಂಡಿಗೆ ಈ ಪೇಸ್ಟನ್ನು ಹಚ್ಚಿಕೊಳ್ಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರುಚಿಯಾಗಿ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಎಲ್ಲ ತುಂಡುಗಳಿಗೆ ಈ ಮೆಣಸಿನ ಪೇಸ್ಟನ್ನು ಹಚ್ಚಿಕೊಳ್ತಾ ಇದ್ದೇನೆ. 5 ನಿಮಿಷ ಬಿಟ್ಟು ಫ್ರೈ ಮಾಡಬೇಕು. ಹಾಗಿದ್ರೆ ಈ ಖಾರ, ಉಪ್ಪು, ಹುಳಿ ಎಲ್ಲ ಇದಕ್ಕೆ ಚೆನ್ನಾಗಿ ತಾಗಿ ತುಂಬಾ ರುಚಿಯಾಗ್ತದೆ. ನೋಡಿ, ಎಲ್ಲ ತುಂಡುಗಳಿಗೆ ನಾನು ಹಚ್ಚಿ ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಒಂದು 5 ನಿಮಿಷ ಹಾಗೆ ಇಡ್ತೇನೆ. ಆಮೇಲೆ ಇದನ್ನು ಫ್ರೈ ಮಾಡಬೇಕು. ಈಗ ಇನ್ನೊಂದು ಪ್ಲೇಟಲ್ಲಿ ರವೆ ತಗೊಳ್ತಾ ಇದ್ದೇನೆ. ಒಂದು 4 ಚಮಚ ರವೆ ತಗೊಂಡಿದ್ದೇನೆ. ಖಾಲಿ ರವೆ ಮಾತ್ರ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಿದ್ರೂ ನೀವು ಮಿಕ್ಸ್ ಮಾಡ್ಕೊಳ್ಬೋದು, ಕಡಲೆ ಹಿಟ್ಟು ಬೇಕಿದ್ರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಆಗ್ತದೆ. ಕಡಲೆ ಹಿಟ್ಟು ಹಾಕಿದರೂ ತುಂಬ ಚೆನ್ನಾಗಿ ಆಗ್ತದೆ. ನಾನು ಖಾಲಿ ರವದಲ್ಲೇ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ಒಂದೇ ತುಂಡನ್ನು ತಗೊಂಡು ರವದಲ್ಲಿ ಹೊರಳಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಎಲ್ಲ ತುಂಡುಗಳಿಗೆ ರವವನ್ನು ಹಚ್ಚಿ ಇಟ್ಕೊಳ್ತೇನೆ. ಈಗ ಒಲೆ ಮೇಲೆ ಕಾವಲೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗ್ತಾ ಉಂಟು. ಅದಕ್ಕೆ ಎಣ್ಣೆ ಹಚ್ಕೊಳ್ಬೇಕು. ಒಂದೊಂದೇ ತುಂಡನ್ನು ಕಾವಲೆ ಮೇಲೆ ಇಟ್ಟು ಫ್ರೈ ಮಾಡಿದರೆ ಆಯಿತು. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡಿ. ಇದು ಮೊದಲೇ ಬೇಯಿಸಿರುವ ಕಾರಣ ಬೇಗನೆ ಆಗ್ತದೆ. ಒಂದು 2 ನಿಮಿಷದೊಳಗೆ ಫ್ರೈ ರೆಡಿ ಆಗ್ತದೆ. ಈ ಥರ ಮಾಡೋದ್ರಿಂದ ಇದು ತುರಿಸುವುದಿಲ್ಲ ನೋಡಿ. ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಮೊದಲೇ ಬೆಂದಿರುವ ಕಾರಣ ಇದಕ್ಕೆ ಬಹಳ ಹೊತ್ತು ಹಿಡಿಯೋದಿಲ್ಲ ನೋಡಿ. ಈಗ ಮಗುಚಿ ಹಾಕುವ. ಮಗುಚಿ ಹಾಕಿ ಬೇಕಿದ್ರೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೋದು. ನೋಡಿ, ಈಗ ಇದು ರೆಡಿಯಾಗಿದೆ. ಇನ್ನು ಇದನ್ನು ತೆಗೆದ್ರೆ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.